ನಮಸ್ಕಾರ ಹಳಿಯಾಳ ಇವತ್ತಿನ ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋದ ವಿಶೇಷತೆ ಏನು ಅಂತಂದರೆ, ನಮ್ಮ ಹಳಿಯಾಳದಲ್ಲಿರುವಂತಹ ದುರ್ಗಾನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 4-5 ದಿವಸದಿಂದ ಭಗವದ್ಗೀತೆ ವಾಚನ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ಇವತ್ತು ಡೇಟ್ ಬಂದುಬಿಟ್ಟು 22ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದುರ್ಗಾನಗರದ ನಿವಾಸಿಗಳಾಗಿರುವಂತಹ ಶ್ರೀ ಮಂಜುನಾಥ ಬಸಯ್ಯ ಕಿತ್ತೂರು ಇವ್ರ ಫ್ಯಾಮಿಲಿ ಕಡೆಯಿಂದ ಹಳಿಯಾಳದ ಎಲ್ಲ ಕುಟುಂಬದವರಿಗೂ ಅಂದರೆ ಎಲ್ಲ ಭಕ್ತರಿಗೂ ಸಹ ಹನುಮಾನ್ ಚಾಲೀಸ್ ಪುಸ್ತಕವನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಅಂದರೆ ಹನುಮಾನ್ ಚಾಲೀಸ್ ಪುಸ್ತಕವನ್ನು ಕೊಡೋದ್ರ ಮೂಲಕ ಅವರು ಒಂದು ಧಾರ್ಮಿಕ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಹಾಗೆಯೇ ನಾವು ಸಹ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪಾಲ್ಗೊಳ್ಬೇಕು. ಹಾಗೆಯೇ ಕಾರ್ಯಕ್ರಮದಲ್ಲಿ ನಾವು ಹನುಮಾನ್ ಚಾಲೀಸ್ ಪಠಣ ಮಾಡೋದಾಗಿರ್ಬೋದು, ಹಾಗೆಯೇ ಭಗವದ್ಗೀತೆಯನ್ನು ನಾವು ಉಚ್ಚಾರ ಮಾಡೋದು ಹೇಳೋದ್ರ ಮೂಲಕ ನಾವು ಸಹ ನಮ್ಮಲ್ಲಿರುವಂತಹ ಎಲ್ಲ ಒಂದು ನೆಗೆಟಿವ್ ವೈಬ್ಸ್ನ ತೆಗೆದುಬಿಟ್ಟು ಒಂದು ಪಾಸಿಟಿವಿಟಿ ಕಡೆ ನಾವು ಕೂಡ ಒಂದು ಹೆಜ್ಜೆ ಹಾಕಬೇಕು ಅಂತಂದರೆ ಪ್ರತಿನಿತ್ಯ ನಾವು ಈ ಥರ ದೇವಸ್ಥಾನಕ್ಕೆ ಬಂದು ದೇವರ ನಾಮ ಜಪ ಮಾಡೋದಾಗಿರ್ಬೋದು, ಹಾಗೆಯೇ ಈ ಥರ ಮಂಜು ಸರ್ ಮಾಡ್ತಾ ಇದ್ದಾರಲ್ಲ, ಇದೇ ಥರ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಸಹ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ಕೊತ ಬರಬೇಕು. ಹಾಗೆಯೇ ನಮ್ಮ ಏರಿಯಾದ ದೇವಸ್ಥಾನ ಆಗಿರೋದ್ರಿಂದ ನಾವೇ ಇದಕ್ಕೆ ನಾವು ಹೆಚ್ಚಾಗಿ ಪ್ರಾಶಸ್ತ್ಯ ಕೊಡಬೇಕಾಗತ್ತೆ. ಪ್ರತಿ ಶನಿವಾರ ನಾವು ಎಲ್ಲ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರು ಯಾರಾದರೂ ಸಹ ಬಂದು ದೇವಸ್ಥಾನದಲ್ಲಿ ದೇವರ ಕೆಲಸಗಳನ್ನ ಮಾಡೋದಾಗಿರ್ಬೋದು, ಒಂದು ಪ್ರಸಾದ ವಿನಿಮಯ ಇರ್ಬೋದು ಅಥವಾ ಭಜನೆ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದನ್ನು ಸಹ ನಾವು ಮಾಡ್ಕೊತ ಬರಬೇಕು. ಸೊ ಇವತ್ತು ಮಂಜು ಅಣ್ಣವರು ಅವ್ರ ಕಡೆಯಿಂದ ಅಂದರೆ ಅವ್ರ ಕುಟುಂಬದ ವತಿಯಿಂದ ನಮಗೆಲ್ಲರಿಗೂ ಸಹ ಅಂದರೆ ದುರ್ಗಾನಗರದ ಎಲ್ಲ ಕುಟುಂಬದವರಿಗೂ ಸಹ ಹನುಮಾನ್ ಚಾಲೀಸ್ ಪುಸ್ತಕವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ಇವತ್ತು ನಾನು ಸಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ, ಶನಿವಾರ ದಿವಸ ಪ್ರತಿನಿತ್ಯ ನಾವು ಹನುಮಾನ್ ಚಾಲೀಸನ್ನು ಓದೋದ್ರಿಂದ ಎಲ್ಲ ಥರ ಒಂದು ಏನೇ ಒಂದು ಸಮಸ್ಯೆ ಇದ್ರ ಜೀವನದಲ್ಲಿ ಅದು ನಿವಾರಣೆ ಆಗೋದು ಹನುಮಂತನ ಮೊರೆ ಹೋದಾಗ ನಾವು. ಕಾರ್ಯಕ್ರಮವನ್ನು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದರೂ ಕೂಡ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತು. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಹಳಿಯಾಳದ ಶ್ರೀಖ್ಯಾತ ಹೋಮಿಯೋಪತಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಕೃಷ್ಣ ವಿ ಕಲ್ಲೂರ್ ಸರ್, ಹಾಗೆಯೇ ಮತ್ತು ಶ್ರೀಮಾತಾ ಕೋಆಪರೇಟಿವ್ ಸೊಸೈಟಿ ಅವ್ರ ಕಡೆಯಿಂದ ಹಳಿಯಾಳ ಇದೆಯಲ್ಲ ಆ ಬ್ರಾಂಚಿಂದ ಮ್ಯಾನೇಜರ್ ಆಗಿರುವಂತಹ ಸದಾನಂದ ಎನ್ ಬಡಿಗೇರ್ ಸರ್ ಸಹ ಬಂದಿದ್ದರು. ಅವರಿಂದ ಏನು ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಮಯ ಹಾಗೆಯೇ ಮಂಜು ಸರ್ ಅವ್ರ ಕಡೆಯಿಂದ ಕೂಡ ಹನುಮಾನ್ ಚಾಲೀಸ್ ಪುಸ್ತಕವನ್ನು ಕೊಟ್ಟರು. ತುಂಬ ಜನ ಭಕ್ತರು ಸಹ ಬಂದಿದ್ದರು. ಸ್ವಲ್ಪ ದೇವಸ್ಥಾನದಲ್ಲಿ ಕ್ರೌಡ್ ಹೆಚ್ಚಾಗಿ ಇತ್ತು ಇವತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದವನ್ನು ಒಂದು ಕುಟುಂಬದವರು ಮಾಡ್ಕೊಂಬಂದಿದ್ರು. ನನಗೆ ಹೆಸರು ಕೇಳಲಿಕ್ಕೆ ನೆನಪಾಗಲಿಲ್ಲ. ಪುಳಿಯೋಗರೆ ಹಾಗೆಯೇ ಶಿರಾವನ್ನು ಮಾಡ್ಕೊಂಬಂದಿದ್ರು. ಹಾಗೆಯೇ ಪ್ರತಿನಿತ್ಯ ಇಲ್ಲಿ ಭಗವದ್ಗೀತೆ ವಾಚನ ಕಾರ್ಯಕ್ರಮ ಸಹ ನಡೀತಾ ಇರೋದ್ರಿಂದ ಎಲ್ಲ ಸಂಘದ ಮಹಿಳಾ ಸಂಘದ ಸದಸ್ಯರು ಒಬ್ಬೊಬ್ಬರೇ ಒಂದೊಂದು ಕುಟುಂಬದಿಂದ ಪ್ರಸಾದವನ್ನು ಸಹ ಮಾಡಿಕೊಂಡು ಪ್ರತಿನಿತ್ಯ ಕೊಡ್ತಾ ಇದ್ದಾರೆ. ಸಾಯಂಕಾಲ ಇಲ್ಲಿ ಬಂದು ಭಜನೆ ಮಾಡೋ ಥರ ದಯವಿಟ್ಟು ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಕೃಷ್ಣ ವಿ ಕಲ್ಲೂರ್ ಸರ್ ಅವರು ದುರ್ಗಾನಗರದ ಸಮಸ್ತ ನಾಗರಿಕರಿಗೆ ಉದ್ದೇಶಿಸಿ ಒಂದೆರಡು ಮಾತು ಹೇಳಬೇಕಾಗಿದೆ.
ಹಾಗೆಯೇ ನಾವು ಹಳಿಯಾಳದಲ್ಲಿರುವಂತಹ ಎಲ್ಲ ಅಂದರೆ ದುರ್ಗಾನಗರದ ಮಹಿಳೆಯರು ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಿ. ಯಾವ ಥರ ಅಂತ ಅಂದರೆ ಪ್ರತಿ ಶನಿವಾರದ ದಿವಸ ಎಲ್ಲ ಮಹಿಳೆಯರು ಸೇರಿಬಿಟ್ಟು ಶ್ರೀ ಹನುಮಾನ್ ಚಾಲೀಸನ್ನು ಓದೋದಾಗಿರ್ಬೋದು. ಹಾಗೆಯೇ ನಮ್ಮ ಕೈಲಾದಷ್ಟು ನಾವು ಧನ ಸಹಾಯದಿಂದ ಎಲ್ಲರೂ ಸಂಘದ ಮಹಿಳೆಯರೆಲ್ಲ ಸೇರಿ ಸ್ವಾಮಿಗೆ ನಾವು ಪ್ರಸಾದವನ್ನು ನೈವೇದ್ಯ ತೋರಿಸೋದು, ಹಾಗೆ ಅದೇ ಪ್ರಸಾದವನ್ನು ನಾವು ಸೇವಿಸೋದಾಗಿರ್ಬೋದು. ಹಾಗೆಯೇ ನಮ್ಮ ಸಂಘದ ವತಿಯಿಂದ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಸಹ ಮುಂದಾಗೋದಾಗಿರ್ಬೋದು. ಸಣ್ಣದಾಗಿ ನಾವು ಸಂಘವನ್ನು ಕಟ್ಕೊಂಡಿದ್ರು ಸದ್ಯದಲ್ಲಿ, ಅದರಿಂದ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಈ ಸಂಘವನ್ನು ನಾವು ಸಹ ಕಟ್ಕೊಂಡಿದ್ದೀವಿ. ಹಾಗೆಯೇ ನಿಮಗೂ ಸಹ ಅಂದರೆ ದುರ್ಗಾನಗರದಲ್ಲಿ ನೀವಿದ್ದೀರಿ ಅಂತಂದರೆ ಈ ಸಂಘದ ಬಗ್ಗೆ ನಿಮಗೆ ಡೀಟೇಲ್ ಗೊತ್ತಿಲ್ಲ ಅಂತ ಅಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ನಿಮಗೆ ಒಂದು ವಾಟ್ಸಪ್ಪಿನ ಲಿಂಕ್ ಸಹ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ನಮ್ಮ ಸಂಘದ ಹೆಸರು ಬಂದುಬಿಟ್ಟು ಕೇಸರಿ ನಂದನ ಮಹಿಳಾ ಸಂಘ ಅಂಥೇಳಿ ದುರ್ಗಾನಗರದಲ್ಲಿ ಹೊಸದಾಗಿ ನಾವು ಒಂದು ಸಂಘವನ್ನು ಮಾಡ್ಕೊಂಡಿದ್ದೀವಿ. ವಾರ ಪೂರ್ತಿ ನಮಗೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಅಂದರೆ ನಾವೊಂದು ಸ್ಯಾಟರ್ಡೆ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಹೆಣ್ಮಕ್ಳು ಸಂಜೆ ಟೈಮಲ್ಲಿ ನಮಗೆ ಫ್ರೀ ಟೈಮ್ ಇದ್ದೇ ಇರುತ್ತೆ. ಒಂದು 6 ಗಂಟೆಯಿಂದ 7 ಗಂಟೆ ತನಕ ಬಿಡುವು ಮಾಡಿಕೊಂಡು ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಯಾರಿಗೆ ಪಠಣ ಮಾಡೋಕ್ಕೆ ಬರೋದಿಲ್ಲ, ಓದೋಕ್ಕೆ ಬರೋದಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನನಗೆ ಬರಲ್ಲ ಅಂದ್ರೂ ಕೂಡ ನಾವು ಜೊತೆಯಲ್ಲಿ ಕೂತ್ಕೊಂಡು ಓದೋದ್ರಿಂದ ನಮಗೂ ಸಹ ಇನ್ನೊಬ್ಬರು ಹೇಳೋದನ್ನು ಶ್ರವಣ ಮಾಡೋದ್ರಿಂದನೂ ಕೂಡ ನಮ್ಮ ಬಾಯಲ್ಲಿ ಹನುಮಾನ್ ಚಾಲೀಸ್ ಬರ್ತಾ ಹೋಗುತ್ತೆ. ಸೊ ಹನುಮಾನ್ ಚಾಲೀಸ್ ಓದೋದ್ರಿಂದ ಏನೇನೆಲ್ಲ ಉಪಯೋಗಗಳಿದೆ ಅಂತ ನಿಮಗೆಲ್ರಿಗೂ ಸಹ ಗೊತ್ತೇ ಇರುತ್ತೆ. ಯಾವುದೇ ಸಂಕಷ್ಟ ನಿವಾರಣೆಗಾದರೂ ಕೂಡ ನಾವು ಹನುಮಂತನ ಮೊರೆ ಹೋಗೋದ್ರಿಂದ ಹನುಮಂತನ ಚಾಲೀಸ್ನ ನಾವು ಪಠಣೆ ಮಾಡಬೇಕು ಅಂತೇಳಿ ಎಲ್ಲರೂ ಸಹ ಹೇಳಿರ್ತಾರೆ, ನಾವು ಕೇಳಿರ್ತೀವಿ. ಈ ಥರ ನಾವು ಒಂದೊಂದೇ ಭಜನೆ ಮಾಡೋದಾಗಿರ್ಬೋದು, ಹನುಮಂತನ ಹಾಡು ಹಾಡೋದಾಗಿರ್ಬೋದು, ಹನುಮಾನ್ ಚಾಲೀಸ್ ಓದೋದಾಗಿರ್ಬೋದು. ಈ ಥರ ಈಗ ಸದ್ಯಕ್ಕೆ ನಾವು ಒಂದು 15 ಜನ ಮಹಿಳೆಯರಿದ್ದರೂ ಕೂಡ ಇದೇ ಥರ ನಾವು ಸಂಘವನ್ನು ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಗೂ ಸಹ ಒಂದು ಒಟ್ಟಾಗಲಿಕ್ಕೆ ಒಂದು ಜಾಗ ಸಹ ಸಿಕ್ಕಾಗತ್ತೆ. ಹಾಗೆಯೇ ಮಹಿಳಾ ಸಬಲೀಕರಣದ ಕಡೆಯೂ ನಾವು ಒಂದು ಮುನ್ನುಗ್ಗು ಕಾರ್ಯಕ್ರಮ ಇದರಿಂದ ಸ್ಟಾರ್ಟ್ ಆಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು ವಿಶಸ್ನ ಮಾಡ್ತೀನಿ. ಹಾಗೆಯೇ ನನ್ನ ಕಡೆಯಿಂದ ಪರ್ಸ್ನಲಿ ಮಂಜು ಅಣ್ಣವರು ಮಾಡಿರುವಂತಹ ಕಾರ್ಯಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂತ ಅಂದರೆ ಅವರು ಮಾಡಿರುವಂಥದ್ದು ಒಂದು ಸಹಾಯ ಹೇಗೆ ಅಂತ ಅಂದರೆ ಎಲ್ಲ ಕುಟುಂಬದವ್ರಿಗೂ ಕೂಡ ಒಂದು ಪುಸ್ತಕವನ್ನು ಕೊಡೋದ್ರ ಮೂಲಕ ಈಗ ಹನುಮಾನ್ ಚಾಲೀಸನ್ನು ಮುಖ್ಯವಾಗಿ ಓದೋದೇ ನಾವು ಮನಸ್ಸಿನ ಏಕಾಗ್ರತೆ ಹಾಗೆ ಚಂಚಲತೆ ಕಡಿಮೆ ಆಗಲಿ ಅಂಥೇಳಿ ಒಂದು ಮುಖ್ಯ ಕಾರಣಕ್ಕೆ ನಾವು ಅದನ್ನು ಓದ್ತೀವಿ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಮನೇಲಿ ಎಲ್ಲರೂ ಸಹ ಓದ್ಬೋದು. ಅದೊಂದು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಸೊ ಅವರಿಗೆ ನಾನು ನನ್ನ ಚಾನಲ್ನ ಮೂಲಕ ಅವರಿಗೆ ಕೂಡ ಒಂದು ಥ್ಯಾಂಕ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಇನ್ನೂ ಸಹ ಹೆಚ್ಚಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊತಾ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಹಿಳಾ ಸಂಘ ಆಗಿರುವಂತಹ ಕೇಸರಿ ನಂದನ ಮಹಿಳಾ ಸಂಘ ದುರ್ಗಾನಗರ ಅವರ ಕಡೆಯಿಂದ. ಸೊ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಹಾಗೆಯೇ ವಿಡಿಯೋ ನೋಡಿದವರು ಸಂಘಕ್ಕೆ ಏನಾರು ಸೇರಬೇಕು ಅಂತ ಇದ್ದರೆ ಅಥವಾ ದೇವಸ್ಥಾನ ಕಮಿಟಿಲಿ ನೀವೇನಾದ್ರು ಮೆಂಬರ್ ಆಗಬೇಕು ಅಂತ ಇದ್ದರೆ ನಾನು ಲಿಂಕ್ ಸಹ ಹಾಕಿರ್ತೀನಿ. ಹಾಗೆಯೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀನಿ ಅಡ್ಮಿನ್ದು, ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.